ನಮ್ಮ ರೋಡಲ್ಲಿ ಕೂರಿಸಿರೋ ಗಣೇಶಂದು ಇವತ್ತು ಲಾಸ್ಟ್ ದಿನ ಆಗಿದೆ. 3 ದಿನ ಅಷ್ಟೇ ಕೂರಿಸೋದು. ಸೊ ಹಾಗಾಗಿ ಒಂದ್ ಕಡೆ ಗಣೇಶನ್ ಕರ್ಕೊಂಡು ಹೋಗೋದಕ್ಕೆ ಗಾಡಿ ಕೂಡ ರೆಡಿ ಆಗ್ತಿದೆ, ಇನ್ನೊಂದ್ ಕಡೆ ಪ್ರಸಾದ ಹಂಚ್ತಾ ಇದ್ದಾರೆ, ಜನ ಎಲ್ಲ ಸೇರ್ಕೊಂಡು ಸೆಲೆಬ್ರೇಷನ್ ಅಲ್ಲಿ ಇದ್ದಾರೆ. ಗಣೇಶನ ಕಳ್ಸಿಕೊಡೋದಕ್ಕೆ ನಿಜವಾಗ್ಲೂ ಬೇಜಾರಾಗ್ತಾ ಇತ್ತು. ಎಕ್ಸಾಂಪಲ್ ಹೇಳೋದಾದ್ರೆ, ಮನೆಗೆ ಯಾರಾದ್ರೂ ನೆಂಟರು ಬಂದು ಹೋದ್ಮೇಲೆ ಮನೆಯೆಲ್ಲ ಖಾಲಿ ಹೊಡಿತಿರುತ್ತೆ, ಬೇಜಾರಾಗುತ್ತಲ್ವಾ. ಸೇಮ್ ಫೀಲಿಂಗು ಗಣೇಶ ಇದ್ದ 3 ದಿನದಲ್ಲೂ ಒಂಥರ ರೋಡ್ ಎಲ್ಲ ಹಬ್ಬದ ವಾತಾವರಣ ಇತ್ತು. ಮತ್ತೆ ನೆಕ್ಸ್ಟ್ ವರ್ಷ ಗಣೇಶನ ಮೀಟ್ ಮಾಡ್ಬೇಕು ಅಂದ್ರೆ ಈ ವರ್ಷ ಗಣೇಶನ ಕಳ್ಸಿಕೊಡ್ಲೇಬೇಕು. ಗಣೇಶನ ಕಳ್ಸಿಕೊಡೋದಕ್ಕೆ ಈ ವರ್ಷ ತಮಟೆ ಕೂಡ ಕರ್ಸಿದ್ರು. ಈ ತಮಟೆ ಸೌಂಡ್ಗೆ ನಾನ್ ಡ್ಯಾನ್ಸ್ ಮಾಡಲೇಬೇಕು ಅಂತ ಬೆಳಿಗ್ಗೆಯಿಂದ ಕಾಯ್ಕೊಂಡು ಕೂತಿದ್ದೆ. ಪಾಪುನು ಕೂಡ ಬೇಗನೆ ಮಲಗಿಸ್ದೆ. ಬಟ್ ಏನ್ ಮಾಡೋದು, ಇನ್ನೇನ್ ಡ್ಯಾನ್ಸ್ ಮಾಡಕ್ ಹೋಗ್ಬೇಕು ಅನ್ನೋಷ್ಟರಲ್ಲಿ ನನ್ನ ಮಗಳು ಎದ್ದೇ ಬಿಟ್ಲು. ಡ್ಯಾನ್ಸ್ ಮಾಡೋದಿಕ್ಕೆ ಆಗ್ಲೇ ಇಲ್ಲ ನನಗೆ ಕೊನೆವರೆಗೂ. ನನ್ನ ಹಸ್ಬೆಂಡು ಕೂಡ ನಾನು ಡ್ಯಾನ್ಸ್ ಮಾಡಲ್ಲ, ಮರ್ಯಾದೆ ಪ್ರಶ್ನೆ ಅಂತ ಹೇಳಿದ್ರು. ನೋಡ್ದ ಅವರು ಡ್ಯಾನ್ಸ್ ಮಾಡೇ ಬಿಟ್ರು. ನಾನು ಡೈರೆಕ್ಟ್ ಆಗಿ ನೋಡ್ಲಿಲ್ಲ, ವಿಡಿಯೋ ಮಾಡಿರೋರ ಹತ್ರ ವಿಡಿಯೋ ಕಳ್ಸ್ಕೊಂಡೆ. ಬ್ಲೂ ಕಲರ್ ಟಿ ಶರ್ಟ್ ನನ್ನ ಹಸ್ಬೆಂಡ್. ಗಣೇಶನ್ಗೆ ಒಂದು ಈಡ್ಗಾಯಿ ಹೊಡೆದು ನೆಕ್ಸ್ಟ್ ಇಯರ್ ಮೀಟ್ ಮಾಡೋಣ ಗಣೇಶ ಅಂತ ಹೇಳಿ ಟಾಟಾ ಬೈ ಬೈ ಮಾಡಿ ಕಳ್ಸ್ಕೊಟ್ವಿ.